ಅನ್ನನ್ನ ಪರಿಚಕ್ಷೇತ ತದ್ವ್ರತಂ ಆಪೋ ವಾ ಅನ್ನಂ ಜ್ಯೋತಿರನ್ನಾದಂ ಅಪ್ಸು ಜ್ಯೋತಿಃ ಪ್ರತಿಷ್ಠಿತಂ ಜ್ಯೋತಿಷ್ಯಾಪಃ ಪ್ರತಿಷ್ಠಿತಾಃ ತದೇತದನ್ನಮನ್ನೇ ಪ್ರತಿಷ್ಠಿತಂ ಸ ಯ ಏತದನ್ನಮನ್ನೇ ಪ್ರತಿಷ್ಠಿತಂ ವೇದ ಪ್ರತಿಷ್ಠತಿ ಅನ್ನವಾನನ್ನಾದೋ ಭವತಿ ಮಹಾನ್ ಭವತಿ ಪ್ರಜಯಾ ಪಶುಭಿರ್ಬ್ರಹ್ಮವರ್ಚಸೇನ ಮಹಾನ್ ಕೀರ್ತ್ಯಾ. ಅಮರನಿಧಿ ಅನ್ನವದು ಜೀವವನು ದೇಹದಲ್ಲಿ ಸಮರಸದಿ ಬಂಧಿಸಿ ಸಮನ್ವಯವ ಸಾಧಿಸಲು ಅಮೃತಧಾತುವಿನ ಕೆಲಸವ ಮಾಡುತ್ತಿರೇ. ಧರೆಯ ವಿಮಲಾತ್ಮ ಅನ್ನವನು ಇಲ್ಲವೆನ್ನದೆ ಜನಕ್ಕೆ ಸಮಭಾವದಿ ಕೊಡುವುದು ಧರೆ ಪೇಳ್ವ ಸದ್ವ್ರತವು. ಈ ಅಮೃತಮಯವಾದಂತಹ ಅನ್ನ ಅನ್ನತಕ್ಕಂತಹದ್ದು ಎಂತಹ ಒಂದು ಕೆಲಸ ಮಾಡುತ್ತೆ ಅಂತಂದರೆ, ಈ ಪ್ರಾಣವನ್ನು ದೇಹದಲ್ಲಿ ಸಾಮರಸ್ಯದ ಜೊತೆಗೆ ಬಂಧಿಸಿ ಇಡುತ್ತದಂತೆ. ಈ ಪ್ರಾಣ ಮತ್ತು ದೇಹಗಳ ಮಧ್ಯೆ ಸಮನ್ವಯವನ್ನು ಸಾಧಿಸಬೇಕಾದರೆ ಅದಕ್ಕೆ ಒಂದು ಅಮೃತಧಾತು ಬೇಕು, ಅದೇ ಅನ್ನ. ಹೀಗಿರುವಾಗ ಇಂತಹ ಅನ್ನವನ್ನು ಇಲ್ಲ ಅಂತ ಯಾರಿಗೂ ಹೇಳಬಾರ್ದಂತೆ, ಎಲ್ಲರಿಗೂ ಕೊಡಬೇಕಂತೆ. ಎಲ್ಲರಲ್ಲೂ ಕೂಡ ಆ ಪ್ರಾಣ ಮತ್ತು ಜೀವಗಳು ಸಾಮರಸ್ಯದಿಂದ ಜೊತೆಯಲ್ಲಿ ಇರಬೇಕಾದ್ರೆ ನಾವು ಅನ್ನವನ್ನು ಕೊಡಬೇಕು. ಕೇಳಿದವ್ರಿಗೆ ಯಾರಿಗೂ ಅನ್ನವನ್ನು ನಿರಾಕರಿಸಬಾರದು ಅನ್ನತಕ್ಕಂತಹದ್ದು ಈ ಭೂಮಿಯ ನಿಯಮ. ಅದು ಒಂದು ಸದ್ವ್ರತ. ಮಮಕಾರದಲ್ಲಿ ಜೀವರಾಶಿಗಳ ಸಲಹುತ್ತ ಕಮರದಂತಿಟ್ಟಿಹ ಜಲವೇ ಅನ್ನವಾಗಿರಲು ಸಮಯದೊರೆ ವಿಶ್ವಕಿರಣ ಜ್ಯೋತಿ ಭುಜಿಸುವುದು ಸಮಸೇವನೆಯ ದೀಪ್ತಿ ಜಲದಲ್ಲಿ ನೆಲೆಸಿರಲು ಸುಮಧುರದ ಸರ್ವರಸ ಜಲವಿದೆ ಜ್ಯೋತಿಯಲಿ ಸುಮನ ಸೂತ್ರದಿ ನಡೆವ ದೇಹವೆಂಬನ್ನದಲ್ಲಿ ಘಮದ ಗಂಧವತಿ ಕೊಟ್ಟಿಹ ಅನ್ನ ನೆಲೆಸಿಹುದು. ಈ ಭೂಮಿ ತಾಯಿಗೆ ನಮ್ಮ ಮೇಲೆ ಎಷ್ಟು ಪ್ರೇಮ, ಎಷ್ಟು ಮಮಕಾರ ಅಂತಂದರೆ, ಭೂಮಿಯ ಮೇಲಿರ್ತಕ್ಕಂತಹ ಸಕಲ ಜೀವಿಗಳಿಗೆ ಬದುಕಬೇಕಾದರೆ ಮೊದಲು ನೀರು ಬೇಕು. ಅಂತಹ ನೀರನ್ನು ಭೂಮಿ ವಿಪುಲವಾಗಿ ಕೊಟ್ಟಿದೆ ನಮಗೆ. ಹೀಗೆ ಜೀವರಾಶಿಗಳನ್ನು ಸಲಹುತ್ತಾ ಇರತಕ್ಕಂತಹ ಜಲವು ಅನ್ನದ ಮೂಲವೂ ಹೌದು. ಅನ್ನವು ಹುಟ್ಟಬೇಕಾದರೆ ನೀರು ಬೇಕೇ ಬೇಕು. ಹೀಗೆ ಜಲವೇ ಅನ್ನವಾಗಿರುವಾಗ ವಿಶ್ವಕಿರಣ ಜ್ಯೋತಿ ಅದನ್ನು ಭುಜಿಸುತ್ತಂತೆ. ಈ ವಿಶ್ವಕಿರಣ ಜ್ಯೋತಿ ಜಲದಲ್ಲಿ ನೆಲೆಸಿದೆಯಂತೆ. ಹಾಗೆ ಸರ್ವರಸವೂ ಕೂಡ ಜಲದಲ್ಲಿದೆಯಂತೆ. ಆ ಜ್ಯೋತಿ ಜಲದಲ್ಲಿದೆ, ಜಲದಲ್ಲಿ ಜ್ಯೋತಿ ಇದೆ. ಹೀಗೆ ನಮ್ಮ ದೇಹ ಅನ್ನತಕ್ಕಂತಹ ಒಂದು ಅನ್ನದಲ್ಲಿ ಈ ಭೂಮಿ ತಾಯಿ ಕೊಟ್ಟಿರ್ತಕ್ಕಂತಹ ಅನ್ನ ನೆಲೆಸಿದೆಯಂತೆ. ನಮ್ಮ ದೇಹವೂ ಅನ್ನ, ನಾವು ತಿಂತಾ ಇರ್ತಕ್ಕಂತಹದ್ದು ಕೂಡ ಅನ್ನ. ಅದು ಈ ಭೂಮಿಯ ಅನ್ನ. ಅನ್ನಂ ಬಹುಕುರ್ವೇದ ತದ್ವ್ರತಂ ಪೃಥಿವೀ ವಾ ಅನ್ನಂ ಆಕಾಶೋನ್ನಾದಃ ಪೃಥಿವ್ಯಾಮಾಕಾಶಃ ಪ್ರತಿಷ್ಠಿತಃ ಆಕಾಶೇ ಪೃಥಿವೀ ಪ್ರತಿಷ್ಠಿತಾ ತದೇತದನ್ನಮನ್ನೇ ಪ್ರತಿಷ್ಠಿತಂ
स य एतदन्नमन्ये प्रतिष्ठितं वेद प्रतितिष्ठति अन्नवानन्नादो भवति महान् भवति प्रजया पशुभिर्ब्रह्मवर्चसेन महान् कीर्त्या ಭುವಿಯ ಮೇಲಿನ ಸಕಲ ಪ್ರಾಣಿಗಳು ಭುವಿಯ ಮೇಲಿನ ಸಕಲ ಪ್ರಾಣಿಗಳು ಆದ್ಯಂತ ಭವದ ಬಾಳನು ನೂಕಲು ಅನುದಿನ ಚೇತನವು ಸವಿಯನ್ನ ರೂಪದಲ್ಲಿ ಹರಿವುದ ನಿವಾರ್ಯವಿದೆ ಪವನ ಜಲಭಾನುಗಳ ಸಹಯೋಗದಿ ಧರೆಯೊಳು ಅವಿರತ ಸೃಜಿಸುತ್ತ ಅನ್ನವನು ಪವನ ಜಲಭಾನುಗಳ ಸಹಯೋಗದಿ ಧರೆಯೊಳು ಅವಿರತ ಸೃಜಿಸುತ್ತ ಅನ್ನವನು ತಣಿಸಿ ಹಸಿವನು ಸವಿಯೂಟವ ಜನರ ಜೊತೆಯಲುಣುವುದು ವ್ರತವೂ ಸವಿಯೂಟವ ಜನರ ಜೊತೆಯಲಿ ಉಣ್ಣುವುದು ವ್ರತವೂ ಭೂಮಿಯ ಮೇಲೆ ಇರ್ತಕ್ಕಂತಹ ಎಲ್ಲ ಪ್ರಾಣಿಗಳು ಕೂಡ ತಮ್ಮ ಇಡೀ ಬದುಕನ್ನು ಸವಸಬೇಕಾದ್ರೆ ಶಕ್ತಿಯ ಚೇತನ ಬೇಕು. ಆ ಶಕ್ತಿ ಇಲ್ಲದೆ ಇದ್ದರೆ ಏನೂ ಆಗೋದಿಲ್ಲ. ಆ ಶಕ್ತಿ ಎಲ್ಲಿಂದ ಬರುತ್ತೆ? ಅದು ಅನ್ನದಿಂದ ಬರುತ್ತೆ. ಅನ್ನವೇ ಶಕ್ತಿಯಾಗಿ ಪರಿವರ್ತಿತವಾಗಿ ನಮ್ಮ ದೇಹವನ್ನು ಕರ್ಮದಲ್ಲಿ ತೊಡಗಿಸುತ್ತದೆ. ಹೀಗಿರುವಾಗ ಗಾಳಿ, ನೀರು ಮತ್ತು ಸೂರ್ಯ ಇವರುಗಳ ಸಹಯೋಗದಲ್ಲಿ ಭೂಮಿಯ ಮೇಲೆ ನಾವು ಸತತವಾಗಿ ಅನ್ನವನ್ನು ಬೆಳೀತಾ 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 ಜನರ ಹಸಿವನ್ನು ತಣಿಸಿ ಜನರ ಜೊತೆಯಲ್ಲಿ ಊಟ ಮಾಡತಕ್ಕಂಥದ್ದು ಒಂದು ದೊಡ್ಡ ವ್ರತ. ಬವಣೆ ಪಡದಂತೆ ಜೀವಕುಲಕ್ಕೆ ಧರೆಯನ್ನೇ ದಿವಿಜರೊಡೆಯನು ಅನ್ನವಾಗಿ ಪರಿವರ್ತಿಸಲು ಅವಕಾಶನಭವು ಭುಜಿಸುವುದು ಆನಂದದಲ್ಲಿ ಅವಿಕಾರ ಆಕಾಶದಿ ಧರಣಿಯು ತೇಲುತ್ತಿರೆ ಅವಿಕಾರ ಆಕಾಶದಿ ಧರಣಿಯು ತೇಲುತ್ತಿರೆ ಅವನಿಯಲಿ ಆಗಸದ ನಿಕ್ಷೇಪವಡಗಿಹುದು ಅವನಿಯಲಿ ಆಗಸದ ನಿಕ್ಷೇಪವಡಗಿಹುದು ಭುವಿಯ ಅನ್ನದ ಕಣಗಳಿಂದದ್ದ ದೇಹಾನ್ನ ಸವಿಯುತ್ತ ಅನ್ನದೈವವ ಜೀರ್ಣಿಸಿಕೊಳ್ಳುವುದು ಆ ದೈವ ಭೂಮಿಯ ಮೇಲೆ ಜೀವಿಗಳನ್ನು ಇಡುವ ಮುನ್ನ ಯೋಚಿಸ್ತಾನಂತೆ. ಈ ಜೀವಿಗಳಿಗೇನು ಮಾಡಬೇಕು? ಇವು ಬದುಕಬೇಕಾದ್ರೆ ಅನ್ನ ಬೇಕಲ್ವಾ? ಹಾಗಾಗ್ಬಿಟ್ಟು ಅವನು ಇಡೀ ಭೂಮಿಯನ್ನು ಜೀವಿಗಳಿಗಾಗಿ ಅನ್ನವಾಗಿ ಪರಿವರ್ತಿಸ್ತಾನಂತೆ. ಇಡೀ ಭೂಮಿಯೇ ಜೀವಕುಲಕ್ಕೆ ಅನ್ನವಾಗಿದೆ. ಈ ಅನ್ನವನ್ನು ಆಕಾಶ ಭುಜಿಸುತ್ತಂತೆ. ಅಂತಹ ಆಕಾಶದಲ್ಲಿ ಈ ಭೂಮಿ
ತೇಲ್ತಾ ಇದೆಯಂತೆ. ಹಾಗೆ ಭೂಮಿಯೊಳಗಡೆ ಆಕಾಶ ಇದೆಯಂತೆ, ಭೂಮಿಯ ಮೇಲೆ ಆಕಾಶ ಇದೆಯಂತೆ, ಆಕಾಶದ ನಿಕ್ಷೇಪ ಭೂಮಿಯಲ್ಲಿದೆ, ಭೂಮಿ ಆಕಾಶದಲ್ಲಿದೆ. ಹೀಗೆ ಈ ಭೂಮಿಯ ಅನ್ನದ ಕಣಗಳಿಂದ ಎದ್ದು ಬಂದಂತಹ ನಮ್ಮ ಈ ಅನ್ನವನ್ನು ತಿನ್ನುತ್ತಾ 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 ಜೀರ್ಣಿಸಿಕೊಂಡು ಆ ಅನ್ನ ದೈವವನ್ನು ಅನ್ನದ ರೂಪದಲ್ಲಿ ತನ್ನೊಳಗಡೆ ಸೇರಿಸ್ಕೊಳ್ಳುತ್ತಂತೆ. ನ ಕಂಚನ ವಸತೋ ಪ್ರತ್ಯಾಚಕ್ಷೇತ ತದ್ವ್ರತಂ ತಸ್ಮಾದ್ಯಯಾ ಕಯಾ ಚ ವಿಧಯಾ ಬಹ್ವನ್ನಂ ಪ್ರಾಪ್ನುಯಾತ್ ಅರಾಧ್ಯಸ್ಮಾ ಅನ್ನಮಿತ್ಯಾಚಕ್ಷತೆ ಏತದ್ವೈ ಮುಖತೋನ್ನಗೋರಾಧಂ ಮುಖತೋಸ್ಮಾ ಅನ್ನಗೋರಾಧ್ಯತೆ ಏತದ್ವೈ ಮಧ್ಯತೋನ್ನಗೋರಾಧಂ ಮಧ್ಯತೋಸ್ಮಾ ಅನ್ನಗೋರಾಧ್ಯತೆ ಏತದ್ವಾ ಅಂತತೋನ್ನಗೋರಾಧಂ ಅಂತತೋಸ್ಮಾ ಅನ್ನಗೋರಾಧ್ಯತೆ ಯ ಏವಂ ವೇದ. ವಸತಿರಾಶ್ರಯ ಬೇಡಿ ಬಾಗಿಲಿಗೆ ಬಂದವಗೆ ನಸುನಗೆಯ ಆದರದ ಆಸರೆ ಕೊಡುವುದು ವ್ರತ. ಹಸಿವ ತಿಳಿದವನು ಶ್ರಮಶಕ್ತಿಗಳ ಬಲದಿಂದ ಹಸನಾದ ಅಮೃತಾನ್ನವ ಗಳಿಸಿ ವಿತರಿಸುವನು. ವಸತಿಯನ್ನು ಬೇಡಿ ನಮ್ಮ ಮನೆ ಬಾಗಿಲಿಗೆ ಬಂದಂತಹ ಅವರಿಗೆ ನಾವು ವಾಪಸ್ ಕಳಿಸ್ದೇನೆ ಮಂದಸ್ಮಿತರಾಗಿ ಸ್ವಾಗತ ಕೋರಿ ಒಳಗಡೆ ಕರೆಯುವಂತಹದ್ದು ಒಂದು ದೊಡ್ಡ ವ್ರತ ಅಂತ ಹೇಳ್ತಾರೆ. ಯಾವ ಮನುಷ್ಯ ಹಸಿವನ್ನು ಅರ್ಥಕೊಂಡಿರ್ತಾನೋ ಅಂತಹವನು ಬೇರೆಯವರ ಹಸಿವಿನತ್ತ ಗಮನ ಕೊಡ್ತಾನಂತೆ. ಅವನು ತನ್ನ ಶ್ರಮ ಮತ್ತು ಶಕ್ತಿಗಳ ಬಲದಿಂದ ಅನ್ನವನ್ನು ಹುಟ್ಟಿಸ್ತಾನಂತೆ, ಅನ್ನವನ್ನು ಗಳಿಸಿ ಎಲ್ಲರಿಗೂ ವಿತರಿಸ್ತಾನಂತೆ. ಅಂತಹವನು ನಿಜವಾದ ಭಕ್ತ. ಪಿಶುನ ಗುಣವನು ಮೀರಿ ಅನ್ನದಾನದ ವ್ರತವ ಮಿಸುಕದೆ ಹಿಡಿಯುವುದು ವ್ರತವೆಂದರು. ಇದ ಮೀರಿ ವಸರುತಿಹ ಸತ್ಯಾಶ್ರಯದ ಧರ್ಮವೊಂದಿಹುದು. ಓ ಅಪ್ಪ ಮನುಷ್ಯ, ಜಿಪುಣನಾಗಬೇಡಪ್ಪ, ಅನ್ನವನ್ನು ದಾನ ಮಾಡು, ಎಲ್ಲರಿಗೂ ಅನುಕೂಲ ಮಾಡಿಕೊಡು ಅಂತ ಧರ್ಮ ಹೇಳುತ್ತಂತೆ. ಇದು ವ್ರತ ಅಂತ ಹೇಳುತ್ತಂತೆ. ಇದು ಸಾಮಾನ್ಯ ವ್ರತ ಮಾತ್ರ. ಇದನ್ನು ಮೀರಿದಂತಹ ಇನ್ನೊಂದು ಸತ್ಯದ ಧರ್ಮ ಇದೆ, ಸತ್ಯಾಶ್ರಯದ ಧರ್ಮ ಇದೆ. ಅದು ಯಾವ ಧರ್ಮ ದಯವಿಟ್ಟು ಕೇಳಿ. ಹುಸಿದಾರಿಯ ಹಿಡಿದು ದುಡಿದು ಮಾಳ್ಪದಾನಗಳು ಕಸವಲ್ಲದೆ ನಿಜಾನ್ನದ ವಿನಿಯೋಗವೆನಿಸವು. ಮಸಿಯಿರದೆ ದುಡಿದ ಅನ್ನದ ದಾನ ಉತ್ಕೃಷ್ಟ ರಸಪಾಕವತರೆ ಅಧಮೋಪಚಾರದ ಅಶನ ವಸನ ಅನ್ನಗಳು ಅಧಮ ಫಲವನೇ ಕಕ್ಕುವು. ನಮ್ಮ ಶರೀರದ ಶಕ್ತಿ, ಮನಸ್ಸಿನ ಶಕ್ತಿ ಮತ್ತು ದೇಹದ ಶ್ರಮದ ಆಧಾರದ ಮೇಲೆ ಅನ್ನವನ್ನು ಸಂಪಾದನೆ ಮಾಡಿ
ಕೊಡ್ತಕ್ಕಂತಹ ಅನ್ನದಾನ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠವಾದಂಥದ್ದು. ಆದರೆ ನಾವು ಯಾವುದೇ ಶ್ರಮ ಪಡದೆ ಅಪಮಾರ್ಗಗಳಿಂದ ಅನ್ನವನ್ನು ದುಡಿದು ಎಲ್ರಿಗೂ ಮೋಸ ಮಾಡಿ ಯಾರನ್ನೋ ಕೊಲೆ ಮಾಡಿ ದುಡ್ಡು ತೊಗೊಂಡು ಬಂದು ಅದರಲ್ಲಿ ಅನ್ನವನ್ನು ತೊಗೊಂಡು ಬಂದು ದಾನವಾಗಿ ಕೊಟ್ಟರೆ ಆ ಅನ್ನ ಕೇವಲ ಕಸವೇ ಹೊರತು ಯಾವುದೇ ಅನ್ನವೂ ಅಲ್ಲ. ಅನ್ನದ ಗುಣ ಅದರಲ್ಲಿಲ್ಲ, ಅದು ವಿನಿಯೋಗವಾಗೋದಿಲ್ಲ. ನಮ್ಮ ಕೈ ಮಸಿ ಆಗಬಾರ್ದು, ನಮ್ಮ ಮನಸ್ಸು ಮಸಿ ಆಗಬಾರ್ದು. ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ದ್ರವ್ಯಾರ್ಜನೆಯಿಂದ ನಾವು ಅನ್ನವನ್ನು ದುಡಿದು ಅದನ್ನು ದಾನವಾಗಿ ಕೊಟ್ಟರೆ ಅದು ಉತ್ಕೃಷ್ಟದ ರಸಪಾಕವನ್ನು ಕೊಡುತ್ತಂತೆ. ಆದರೆ ಇಂತಹ ಅಪಮಾರ್ಗದಿಂದ ಸಂಪಾದನೆ ಮಾಡಿ ಕೊಟ್ಟಂತಹ ಅನ್ನ ಹಾಗೆಯೇ ಅಧಮ ಫಲವನ್ನು ಕೊಡುತ್ತಂತೆ. ಕ್ಷೇಮ ಇತಿ ವಾಚಿ ಯೋಗಕ್ಷೇಮ ಇತಿ ಪ್ರಾಣಾಪಾನಯೋಃ ಕರ್ಮೇತಿ ಹಸ್ತಯೋಃ ಗತಿರಿತಿ ಪಾದಯೋಃ ವಿಮುಕ್ತಿರಿತಿ ಪಾಯೌ ಇತಿ ಮಾನುಷೇ ಸಮಾಜ್ಞಾಃ. ಮಾನವನು ದೇಹಯಂತ್ರವ ಸುಸ್ಥಿತಿಯಲ್ಲಿಟ್ಟು ಸಾನುರಾಗದಿ ಕಾಯವನು ಕಾಯಕದಿ ಸವೆಸಿ ಮಾನನಿಧಿಯನು ಪೂಜಿಸಲು ಬುಧರು ಹೇಳುವರು. ಮೌನವನು ಮುರಿವ ವಾಕ್ಶಕ್ತಿಯಲಿ ಕುಶಲವು ದೈನಂದಿನದ ಪಚನ ಉಚ್ಛ್ವಾಸಗಳ ಜೊತೆಗೆ ಬೋನವು ನುಸುಳುವ ಸಂಕೀರ್ಣ ಯಂತ್ರವ ಸತತಂ ಲಾನಗೊಳಿಪ ವಿಷಾಣು ಆಮ್ಲಾದಿಗಳ ತಳ್ಳಿಲೀನಗೊಳಿಸುತ್ತಿಗ ಪ್ರಾಣಪಾನಗಳ ಸಮಕೋನದಲ್ಲಿ ಯೋಗ ಕುಶಲ ಕರದಲ್ಲಿ ಕಾಯಕವು ಜ್ಞಾನದ ಗತಿಯಲ್ಲಿ ಕಾಲುಗಳು ವಾಯುಬಲದಲ್ಲಿ ಹೀನಗತಿಯ ತನು ಸವೆತಕ್ಕೆ ಮುಕ್ತಿಯೆಂದರಿಯೇ ಸೋನೆ ಮಳೆಯಂತೆ ಸೊನೆ ಸೊಗಡಂತೆ ಸೊಗೈಬುದು. ಮನುಷ್ಯನು ತನ್ನ ದೇಹದ ಯಂತ್ರವನ್ನು ಸದಾ ಸುಸ್ಥಿತಿಯಲ್ಲಿ ಇಟ್ಕೊಂಡು ಅನುರಾಗದಿಂದ ತನ್ನ ದೇಹವನ್ನು ಪ್ರೀತಿಸ್ತಾ ಹಾಗೆ ತನ್ನ ದೇಹವನ್ನು ಕೆಲಸದಲ್ಲಿ ಸವಸ್ತಾ ಆ ಕರ್ಮದ ಮೂಲಕ ಆ ದೈವವನ್ನು ಪೂಜಿಸಬೇಕು. ಕರ್ಮವೇ ದೈವ, ಆ ದೈವಕ್ಕೆ ನಮ್ಮ ಕರ್ಮದಿಂದ ಪ್ರೀತಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಪಂಡಿತರು ಹೇಳ್ತಾರೆ. ಮೌನವನ್ನು ಮುರಿದಂತಹ ಒಂದು ವಾಕ್ಶಕ್ತಿಯಲ್ಲಿ ಕುಶಲ ನಮ್ಮ ದೈನಂದಿನದ ಪಚನ ಮತ್ತು ಉಚ್ಛ್ವಾಸಗಳ ಜೊತೆಗೆ ಈ ದೇಹಯಂತ್ರದ ಈ ಜೀರ್ಣಾಂಗ ವ್ಯೂಹದಲ್ಲಿ ನುಸುಳುವಂತಹ ವಿಷಾಣುಗಳನ್ನು ತಳ್ಳುವಂತಹ ಒಂದು ಸಂಕೀರ್ಣ ಪ್ರಕ್ರಿಯೆ ದೇಹದ ಒಳಗಡೆ ಇದೆ. ಆ ಪ್ರಕ್ರಿಯೆ ಪ್ರಾಣಾಪಾನಗಳ ಸಹಾಯದಿಂದ ನಡೀತಾ ಹೋಗ್ತದೆ. ಈ ಪ್ರಾಣಾಪಾನಗಳ ಸಹಯೋಗದಲ್ಲಿ ಯೋಗಕುಶಲ, ನಮ್ಮ ಹಸ್ತಗಳಲ್ಲಿ ಕರ್ಮ, ನಮ್ಮ ನಡಿಗೆಯಲ್ಲಿ, ನಮ್ಮ ಯಾನದಲ್ಲಿ, ನಮ್ಮ ಪ್ರಯಾಣದಲ್ಲಿ ಕಾಲ್ಗಳು, ನಮ್ಮ ದೇಹದ ಸವಕಳಿಯಲ್ಲಿ ಆ ಹೀನಗತಿಗೆ ಬರುತ್ತೆ ನಮ್ಮ ದೇಹ. ಆ ಪವನಶಕ್ತಿ ಅಂದರೆ ವಾಯುವಿನ ಬಲದಿಂದ ಈ ಸವಕಳಿಗೆ ಒಂದು ಮುಕ್ತಿ ಅಂತ ಯಾರು ತಿಳ್ಕೊತಾರೋ ಅಂಥವರು ಅದನ್ನು ಅನುಸರಿಸ್ಕೊಂಡು ಸೋನೆಯ ಮಳೆಯಂತೆ ಸೊನೆಯ ಸೊಗಡಂತೆ ಸೊಬಗಾಗಿ ಕಾಣಿಸ್ತಾರಂತೆ. ಅಥ ದೈವೇಃ ತೃಪ್ತಿರಿತಿ ವೃಷ್ಟೌ ಬಲಮಿತಿ ವಿದ್ಯುತಿ ಯಶ ಇತಿ ಪಶುಷು ಜ್ಯೋತಿರಿತಿ ನಕ್ಷತ್ರೇಷು
ಪ್ರಜಾತಿರಮೃತಮಾನಂದ ಇತ್ಯುಪಸ್ಥೆ ಸರ್ವಮಿತ್ಯಾಕಾಶೆ ಸುಳಿದು ಮಿಂಚಿ ಮರೆಯಾಗುವ ದೈವವ ಗುರುತಿಸಿ ತಿಳಿಭಾವದ ಶ್ರುತಿ ಹಿಡಿದು ಶಮದಮ ಪಾತಳಿಯ ಪುಳಕದಿ ಮನವರಮಿಸಿ ದೈವ ಕೌಶಲ್ಯಗಳ ಎಳೆ ಹಿಡಿದು ವಿಸ್ಮಯದ ರೂವಾದಿಯ ಚಹರೆಯ ಸುಳುವಿನಾಧಾರದಲ್ಲಿ ಪೂಜಿಸೆಂಬರು ಬುಧರು ಆಗಾಗ ನಮ್ಮ ಕಣ್ಮುಂದೆ ಅಥವಾ ನಮ್ಮ ಅನುಭವಕ್ಕೆ ಬರೋ ಹಾಗೆ ಸುಳಿದು ಮಿಂಚಿ ವಿವಿಧ ರೂಪಗಳಲ್ಲಿ ಬಂದು ವಿವಿಧ ಭಾಗಗಳಲ್ಲಿ ಬಂದು ವಿವಿಧ ಭಾವಗಳಲ್ಲಿ ಬಂದು ಮರೆಯಾಗ್ತಾ ಮತ್ತೆ ಬರ್ತಕ್ಕಂತಹ ಆ ದೈವವನ್ನು ನಿಖರವಾಗಿ ಗುರುತಿಸ್ಕೊಂಡು ತಿಳಿಭಾವದ ಒಂದು ಶ್ರುತಿಯನ್ನು ಹಿಡ್ಕೊಂಡು ನಮ್ಮ ದೇಹಶುದ್ಧಿ ಮತ್ತು ಮನಃಶುದ್ಧಿಗಳ ಪಾತಳಿಯ ಮೇಲೆ ಮನಸ್ಸನ್ನು ರಮಿಸಿ ದೈವದ ಕೌಶಲ್ಯಗಳ ಒಂದು ಎಳೆಯನ್ನು ಹಿಡ್ಕೊಂಡು ಆ ವಿಸ್ಮಯದ ರೂವಾರಿಯ ಚಹರೆಯನ್ನು ಸುಳಿವುಗಳ ಆಧಾರದಲ್ಲಿ ಪೂಜಿಸಬೇಕು ಅಂತ ಹೇಳಿಬಿಟ್ಟು ಪಂಡಿತರು ಹೇಳ್ತಾರೆ. ಮಳೆ ತರುವ ಸಂಪದದಿ ಪರಿತೃಪ್ತಿ ಮಿಂಚೊಂದು ಇಳೆಗೆ ತರುವ ಪ್ರವಾಹದಲ್ಲಿ ಶಕ್ತಿ ಗೋವುಗಳ ಅಳಿವಿರದ ನಿಸ್ವಾರ್ಥ ಶ್ರಮದಲ್ಲಿ ಮನುಜನ ಯಶ ಬಿಳಿತಾರೆಗಳೊಡಲಿನ ಪ್ರಚ್ಛನ್ನ ಪರಮಾಣು ಬಳೆಯಲಿ ಬೆಳಗಿನ ದೀಪ್ತಿ ಸಮಾಗಮದ ಸುಖದಿ ಮುಳುಗಲ್ಗೆ ಪೊಟಿದಿಣುಕುವ ಪ್ರತಿರೂಪ ಸಕಲವ ಒಳಗಿರಿಸಿಕೊಂಡಿಗ ಅನಂತಾಗಸದ ಮಿನುಗೋ ಬಳಿ ನಿಂತು ಭವ್ಯ ದರ್ಶನವ ತೆರೆದಿರೇ ಬಳಿ ನಿಂತು ಭವ್ಯ ದರ್ಶನವ ತೆರೆದಿರೇ ದಿವ್ಯ ಕಳೆಯ ನೆರಳ ಹಿಡಿದು ಭಜಿಸುವುದೇ ಮುಕ್ತಿ ಪಥ. ಮಳೆ ತರ್ತಕ್ಕಂತಹ ಒಂದು ಸಮೃದ್ಧಿಯಲ್ಲಿ ಪರಿತೃಪ್ತಿ, ಮಿಂಚು ಭೂಮಿಗೆ ತರ್ತಕ್ಕಂತಹ ಪ್ರವಾಹದಲ್ಲಿ ಶಕ್ತಿ, ಗೋವುಗಳ ನಿಸ್ವಾರ್ಥ ಶ್ರಮದಲ್ಲಿ ಮನುಜನ ಯಶಸ್ಸು, ಆ ತಾರೆಗಳ ಒಡಲಿನ ಪ್ರಚ್ಛನ್ನ ಪರಮಾಣು ಶಕ್ತಿಯಲ್ಲಿ ಬೆಳಕಿನ ದೀಪ್ತಿ, ಸಮಾಗಮದ ಸುಖದಲ್ಲಿ ಸಿಕ್ಕತಕ್ಕಂತಹ ಆ ಸಂತೋಷದಲ್ಲಿ, ಆ ನಡುವೆ ಬರ್ತಕ್ಕಂತಹ ಸಂತಾನಗಳು ಎಲ್ಲವನ್ನೂ ಕೂಡ ತನ್ನ ಒಳಗಡೆ ಇಟ್ಕೊಂಡಿರ್ತಕ್ಕಂತಹ ಈ ಆಕಾಶದಲ್ಲಿರ್ತಕ್ಕಂತಹ ಮಿನುಗು ಬಳಿ ನಿಂತು ಭವ್ಯವಾದಂತಹ ದರ್ಶನವನ್ನು ತೆರೆದು ನಮಗೆ ತೋರಿಸ್ತಾ ಇರುವಾಗ ಈ ದಿವ್ಯ ಕಳೆಯ ಛಾಯೆಯನ್ನು ಹಿಡಿದುಕೊಂಡು ನಾವು ಆ ದೈವವನ್ನು, ಈ ಎಲ್ಲದರ ಹಿಂದೆ ಇರ್ತಕ್ಕಂತಹ ಆ ದೈವವನ್ನು ಗುರುತಿಸಿ ಅದನ್ನು ಭಜಿಸುವುದಂತಹದ್ದೇ ಒಂದು ನಿಜವಾದ ಮುಕ್ತಿಯ ಪಥ ಅಂತ ಪಂಡಿತರು ಹೇಳ್ತಾರೆ. ತತ್ಪ್ರತಿಷ್ಠೇತ್ಯುಪಾಸೀತ ಪ್ರತಿಷ್ಠಾವಾನ್ ಭವತಿ ತನ್ಮಹ ಇತ್ಯುಪಾಸೀತ ಮಹಾನ್ ಭವತಿ ತನ್ಮನ ಇತ್ಯುಪಾಸೀತ ಮಾನವಾನ್ ಭವತಿ
ತನ್ನಮ ಇತ್ಯುಪಾಸೀತ ನಮ್ಯಂತೆ ಸ್ಮೈ ಕಾಮಾಃ ತದ್ಬ್ರಹ್ಮೇತ್ಯುಪಾಸೀತ ಬ್ರಹ್ಮವಾನ್ ಭವತಿ ತದ್ಬ್ರಹ್ಮಣಃ ಪರಿಮರ ಇತ್ಯುಪಾಸೀತ ಪರ್ಯೇಣಂ ಮ್ರಿಯಂತೆ ದ್ವಿಷಂತಃ ಸಪತ್ನಾಃ ಪರ್ಯೇ ಪ್ರಿಯಾ ಭ್ರಾತೃವ್ಯಾಃ. ಅದರೊಳಗೆ ಸುಪ್ರತಿಷ್ಠಿತ ವಿಶ್ವವಿದೆಯೆಂಬ ಸದುಪದೇಶವ ಮನಗಿಳಿಸಿ ವಿಸ್ಮಯದ ಜಗವ ಚದುರದ ಸಹಜ ಮುಗ್ಧತೆಯಲಿ ನೋಳ್ಪ ಮನುಜನು ಸದಭಿರುಚಿಯ ಪ್ರತಿಷ್ಠೆಯೊಳು ನೆಲೆಸುವನು ಸತತ. ಅದನು ಮಹದೀಶ ಮಹದೆನುತ ಅದನು ಮಹದೀಶ ಮಹದೆನುತ ಪೂಜಿಸುವಾದ ಸದನ ಭೂಷಣ ಮಹನ್ಮೂರ್ತಿಯೋಲ್ ಮಿನುಗುವನು ಅದುವೆ ಮನುಜ ಮನವೆಂದರಿದುಪಾಸಿಸುತ್ತಿರಲು ಮುದದಿ ಮನಕೋನಗಳು ಭುವನವನೆ ದಾಟುವವು. ಈ ಸುಪ್ರತಿಷ್ಠಿತವಾದಂತಹ ಸುಸಜ್ಜಿತವಾದಂತಹ ವಿಶ್ವ ಆ ಪರಬ್ರಹ್ಮನಲ್ಲಿ ಇದೆ ಅಂತ ತಿಳ್ಕೊಂಡು ಆ ಭಾವನೆಯನ್ನು ಮನಸ್ಸಿನಲ್ಲಿಟ್ಕೊಂಡು ಈ ಸೋಜಿಗದ ಜಗವನ್ನು ಸಹಜವಾದಂತಹ ಮಗುವಿನ ಮುಗ್ಧತೆಯಲ್ಲಿ ಯಾವ ಮನುಷ್ಯ ನೋಡ್ತಾನೋ ಅಂತಹ ಮನುಷ್ಯ ಸದಭಿರುಚಿಯ ಪ್ರತಿಷ್ಠೆಯಲ್ಲಿ ಸತತವಾಗಿ ನೆಲೆಸ್ತಾನಂತೆ. ಆ ದೈವವನ್ನು ಆ ಬ್ರಹ್ಮವನ್ನು ಅದು ಮಹಾದೀಶ ಅದು ಮಹತ್ತು ಅಂತ ಯಾರಾದರೂ ತಿಳ್ಕೊಂಡು ಪೂಜಿಸಿದರೆ ಆ ಮಹನ್ಮೂರ್ತಿಯ ಹಾಗೆಯೇ ಇವನೂ ಕೂಡ ಮಿನುಗ್ತಾನಂತೆ. ಅದುವೇ ಆ ಬ್ರಹ್ಮವೇ ಮನುಷ್ಯನ ಮನಸ್ಸು ಅಂತ ಯಾರಾದರೂ ಪೂಜಿಸಿದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕೋನಗಳು ಭಿನ್ನ ಭಿನ್ನ ಕೋನಗಳು ಇಡೀ ಭುವನವನ್ನು ದಾಟಿ ವ್ಯೋಮದತ್ತ ಹೋಗಿ ಬರುತ್ತವಂತೆ, ಎಲ್ಲ ಕಡೆಯೂ ವಿಹಾರ ಮಾಡುತ್ತವಂತೆ. ಅದರ ಪದವು ನಮನಗೆ ಬಿಂದುವೆಂದರೆ ಜಗದ ಬದುಕಿನ ಸಕಲ ಸಾಧನಗಳು ನಲಿದೊಲಿಯುವು. ಅದು ಜಗನಿಯತಿ ಬೊಮ್ಮನೆಂಬ ನಿಜ ಭಾವದಲ್ಲಿ ಕೆದಕಿ ಅರಿತೊಳಗಣ್ಣನು ತೆರೆದವನ ಸುಭದ್ರ ಹೃದಯದಲ್ಲದು ನೆಲೆಸಿ ತೆರೆದವನ ಸುಭದ್ರ ಹೃದಯದಲ್ಲದು ನೆಲೆಸಿ ಫಲಿಸುವುದ ಭೇದವನು ಅದು ಮನುಜನಂ ಸಂಸ್ಕರಿಬ ದೈವ ಸಾಧನದ ಪದವು ಎಂದರಿತವನ ಕದಕ್ಕೆ ಅಡಿಗಳು ಮಣಿವರು. ಆ ಪರಮಾತ್ಮನ ಆ ಪರಬ್ರಹ್ಮನ ಪಾದವೇ ನಮ್ಮ ನಮಸ್ಕಾರಕ್ಕೆ ಅಂತಿಮವಾದ ಬಿಂದು ಅಂತ ತಿಳ್ಕೊಂಡು ಪೂಜೆ ಮಾಡಿದರೆ ಬದುಕಿನಲ್ಲಿ ನಮಗೆ ಎಲ್ಲ ಸಾಧನಗಳು ಕೂಡ ಸಂತೋಷದಿಂದ ಬಂದು ಒಲಿಯುತ್ತವಂತೆ. ಆ ಪರಬ್ರಹ್ಮ ಅದು ಜಗನಿಯತಿ, ಅದು ಪರಬ್ರಹ್ಮ ಅಂತ ತಿಳ್ಕೊಂಡು ನಿಜ ಭಾವದಲ್ಲಿ ನಾವು ಅದನ್ನು ಕೆದಕಿ 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 ನಿಖರವಾಗಿ ತಿಳಿದುಕೊಂಡು ನಮ್ಮ ಒಳಗಿನ ಕಣ್ಣನ್ನು ತೆಗೆದು ಸುಭದ್ರವಾಗಿ ಪರಬ್ರಹ್ಮವನ್ನು ನಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡ್ರೆ ಅದು ನಿರಂತರವಾಗಿ ನಮ್ಮೊಳಗಡೆ ಶಾಶ್ವತವಾಗಿ ನೆಲೆಸಿಬಿಟ್ಟು
ದೈವ ಮತ್ತು ಜೀವಗಳ ಮಧ್ಯೆ ಅಭೇದವನ್ನು ಸಾರುತ್ತಂತೆ ಆ ಪರಬ್ರಹ್ಮ. ಆ ಪರಬ್ರಹ್ಮನು ಮನುಜನ ಮನಸ್ಸನ್ನು ಸಂಸ್ಕಾರ ಮಾಡತಕ್ಕಂತಹ, ಮನಸ್ಸನ್ನು ಶುದ್ಧೀಕರಿಸ್ತಕ್ಕಂತಹ ಒಂದು ದೈವ ಸಾಧನ ಅಂತ ನಾವು ಆ ದೈವದ ಸಾಧನದ ಪದ ಅಂತ ತಿಳ್ಕೊಂಡ್ರೆ, ಅಂತಹವರ ಪದಕ್ಕೆ, ಅಂತಹ ಮನುಷ್ಯನ ಪದಕ್ಕೆ ಕಾಲಿಗೆ ಅರಿಗಳೂ ಕೂಡ, ಅಂದರೆ ಶತ್ರುಗಳೂ ಕೂಡ ಮಣಿತಾರಂತೆ. ಆ ಪರಬ್ರಹ್ಮ ಮನುಷ್ಯನ ಮನಸ್ಸಿನ ಮೇಲೆ ಕುಳಿತುಕೊಂಡು ನಮ್ಮನ್ನು ಪ್ರೇರೇಪಿಸ್ತಾನೆ. ಆ ಪ್ರೇರೇಪಣೆಯಿಂದ ನಾವು ಎಲ್ಲರನ್ನೂ ಸಮಾನವಾಗಿ ಸಂತೋಷದಿಂದ ಕಾಣ್ತಾ ಇದ್ದರೆ ನಮ್ಮ ಶತ್ರುಗಳೂ ಕೂಡ ನಮಗೆ ಶರಣಾಗ್ತಾರೆ ಅಂತ ಈ ಮಂತ್ರ ಹೇಳುತ್ತೆ. ಸ ಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸ ಏಕಃ ಸ ಯ ಏವಂ ವಿತ್ ಅಸ್ಮಾಲ್ಲೋಕಾತ್ ಪ್ರೇತ್ಯ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಮಾನಂದಮಯಮಾತ್ಮಾನಮುಪಸಂಕ್ರಮ್ಯ ಇಮಾನ್ ಲೋಕಾನ್ ಕಾಮಾನ್ನಿ ಕಾಮರೋಪ್ಯನುಸಂಚರನ್ ಏತತ್ ಸಾಮಗಾಯನ್ನಾಸ್ತೆ ಹಾವೋ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋಹಮನಾದಃ ಅಹಗ್ಗಶ್ಲೋಕಕೃದಹಗ್ಗಶ್ಲೋಕಕೃದಹಗ್ಗಶ್ಲೋಕಕೃತ ಅಹಮಸ್ಮಿ ಪ್ರಥಮಜಾರದಾಸ್ಯ ಪೂರ್ವಂ ದೇವೇಭ್ಯೋ ಅಮೃತಸ್ಯ ನಾಭಾಯೇ ಯೋ ಮಾ ದದಾತಿ ಸ ಇದೇವಮಾವಾಹ ಅಹಮನ್ನಮನ್ನಮದಂತಮಾದ್ಮಿ ಅಹಂ ವಿಶ್ವಂ ಭುವನಮಭ್ಯಭವಾಂ ಸುವರ್ಣಜ್ಯೋತಿಃ ಯ ಏವಂ ವೇದ ಇತ್ಯುಪನಿಷತ್ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಪರಮ ಪುರುಷನೊಡಲಿನ ಅಣುಕೇಂದ್ರ ಶಕ್ತಿಯೇ ವಿರಮಿಸದೆ ಭುವನದ ಜೀವಗಳ ಸಲಹುತಿಗ ಕಿರಣ ನಿಧಿ ಭಾಸ್ಕರನಲ್ಲಿ ಕುಳಿತು ವಿಕಿರಣವನು ಎರಚುತಿಗ ಸತ್ಯವನರಿತ ನಿಶಿತ ಕುಶಲಮತಿ ಪರಿಣತನು ಅನ್ನಮಯ ಮನದಮಯ ಅನ್ನಮಯ ಮನದಮಯ ವಿಜ್ಞಾನ ಶರಣಮಯ ಕೋಶಗಳಲ್ಲಿ ಆತ್ಮರತನಾಗಿರುತ್ತ ನಿರಶನದ ಭಯವಿರದೆ ಅನ್ನಧನ ಧಣಿಯಾಗಿ ವಿರಮಿಸುತ್ತ ಸಾಮ ಸಂಕೀರ್ತನೆಗೆ
ತೊಡಗುವನು. ಆ ಪರಮಾತ್ಮ, ಪರಮಾಣು, ಪರಮಕಣ, ಆ ಅಣುಕೇಂದ್ರ ಶಕ್ತಿ ಏನಿದೆ, ಅದೇ ಅಣುಕೇಂದ್ರ ಶಕ್ತಿ ಯಾವಾಗಲೂ ಕೂಡ ವಿಶ್ರಾಂತಿಯನ್ನೇ ಪಡೆಯದೇನೆ ಆ ಸೂರ್ಯನಲ್ಲೂ ಕೂಡ ಕುಳಿತುಕೊಂಡು ಸತತವಾಗಿ ನಮ್ಮ ಭೂಮಿಯ ಮೇಲೆ ಕಿರಣಗಳನ್ನು ಎರಚುತ್ತಾ ಭೂಮಿಯ ಸಕಲ ಜೀವರಾಶಿಗಳನ್ನು ಕೂಡ ಸಲಹುತ್ತಾ ಇರ್ತಕ್ಕಂತಹ ಒಂದು ಸತ್ಯವನ್ನು ಯಾವ ನಿಶಿತಮತಿ, ಕುಶಲಮತಿ ತಿಳಿದುಕೊಳ್ತಾನೋ ಅಂತಹವನು ಆ ಸೂರ್ಯ ಮತ್ತು ಪರಬ್ರಹ್ಮ ಇವುಗಳ ಮಧ್ಯೆ ಅಭೇದವನ್ನು ಕಾಣ್ತಾ ಅನ್ನಮಯ, ವಿಜ್ಞಾನಮಯ, ಮನದಮಯ, ಶರಣಮಯ ಕೋಶಗಳಲ್ಲಿ ಆತ್ಮರತನಾಗಿರ್ತಾ ಯಾವುದೇ ನಿರಶನದ ಅಂದರೆ ಹಸಿವಿನ ಭಯ ಇಲ್ಲದೇ ಅನ್ನಧನದ ಧಣಿಯಾಗಿ ಸಂತೋಷವಾಗಿ ವಿರಮಿಸ್ತಾ ಸಾಮ ಸಂಕೀರ್ತನೆ ಮಾಡ್ತಾನಂತೆ. ಆ ದೈವವನ್ನು ಉದ್ದೇಶಿಸಿ ಹಾಡ್ತಾನಂತೆ. ಏನಂತ ಹಾಡ್ತಾನೆ ಇವಾಗ ಕೇಳಿ. ಸುಂದರ ಧರೆಯ ಕಣ ಕಣಗಳ ಸಂಘಟಿಸೆದ್ದು ಚಂದದಾಕೃತಿ ಪಡೆದು ಜೀವಾಂದವಾದ ನಾಗಂಧರಸಗಳ ಜೀವಾಂದವಾದ ನಾಗಂಧರಸಗಳ ಅನ್ನದೈವವ ಭುಜಿಸಿ ರಸದಿ ಮಿಂದು ಕಲ್ಪನೆಯಲಿ ಶ್ಲೋಕಗಳ ರಚಿಸುವೆನು. ಈ ಸುಂದರವಾದ ಭೂಮಿಯ ಕಣ ಕಣಗಳಿಂದ ನಾನು ಸಂಘಟಿತನಾಗಿ ಇಂತಹ ಒಂದು ಸುಂದರವಾದ ಆಕೃತಿಯನ್ನು ಪಡೆದು ನಾನೇ ಜೀವಾನ್ನವಾಗಿದ್ದೀನಿ. ನಾನು ಗಂಧರಸಗಳ ಅನ್ನದೈವವಾಗಿದ್ದೀನಿ. ಅದೇ ರೀತಿ ಗಂಧರಸಗಳ ಅನ್ನದೈವವನ್ನು ನಾನು ತಿಂದಿದ್ದೀನಿ. ಆ ಅನ್ನದ ರಸದಲ್ಲಿ ನಾನು ಮಿಂದಿದ್ದೀನಿ. ಅಂತಹ ಒಂದು ಶಕ್ತಿಯನ್ನು ಪಡೆದು ನಾನೀಗ ಆ ರಸದ ಶಕ್ತಿಯಿಂದ ಅದ್ಭುತವಾದಂತಹ ಕಲ್ಪನೆಗಳನ್ನು ಮಾಡಿಕೊಂಡು ಶ್ಲೋಕಗಳನ್ನು ರಚಿಸ್ತಾ ಇದ್ದೀನಿ. ದೈವವೇ ಕೇಳಿಸ್ಕೋ. ಬಂಧುರ ಪಥಕ್ಕೆ ಮುನ್ನವೇ ಜನಿಸಿ ಪರಮಗಣನ ಮಂದಹಣತೆಯ ಹಾಗೆ ಬೆಳಗುತಿಹ ನಾ ದೇವ ವೃಂದಕ್ಕೂ ಹಿಂದಿನ ಅಮೃತ ಕೊಳವೆಯಾಗಿದ್ದು ಕುಂದದಂತಿಡುತ್ತ ಜೀವವ ಕಾಪಿಡುವ ಅನ್ನಮಂದರವು ನಾನಾಗಿರೆ ಪರಬೊಮ್ಮನ ಭವ್ಯ ಮಂದಿರದ ಬೀಜಾಕ್ಷರದ ಪ್ರಾಣವಾಗಿರುವೆನು. ಬೀಜಾಕ್ಷರದ ಪ್ರಾಣವಾಗಿರುವೆನು. ಮಂದಿಯ ಹಸಿವನೀಗಿ ಪನಿಯಮದಲ್ಲಿ ಎನ್ನೊಡಲ ಬೆಂದೊಡಲುಗಳ ಬೆಂಕಿಗೆ ಬಡಿಸುವ ಬಹುಗುಣನು ಚಿದ್ವಿಲಾಸದಲ್ಲಿ ಎನ್ನ ಪೊರೆವ ವಂದ್ಯನೆನುವೆನು. ಆ ಪರದೈವದ ಪ್ರತಿಬಿಂಬವಾಗಿರ್ತಕ್ಕಂತಹ ನಾನು ಅವನ ಪ್ರತಿನಿಧಿಯಾಗಿ ಈ ಭೂಮಿಯ ಮೇಲಿದ್ದೀನಿ. ನಾನು ಮಂದ ಹಣತೆಯ ಹಾಗೆ ಬೆಳಗ್ತಾ ಇದ್ದೀನಿ. ನಾನು ದೇವತೆಗಳಿಗಿಂತಲೂ ಕೂಡ ಹಿಂದೆಯೇ ಇದ್ದೆ, ಈಗಲೂ ಇದ್ದೀನಿ, ನಂತರವೂ ಇರ್ತೀನಿ. ನನ್ನ ದೇಹದಲ್ಲಿ ಕುಂದಿದೆ ಜೀವವು ದೇಹವನ್ನು ಕಾಪಾಡೋದಕ್ಕೆ, ದೇಹವು ಜೀವವನ್ನು ಕಾಪಾಡೋದಕ್ಕೆ
ಅನ್ನವು ಸಹಾಯಕವಾಗಿದೆ. ಅಂತಹ ಅನ್ನ ಮಂದರ, ಅನ್ನದ ಪರ್ವತ ನಾನೇ ಆಗಿದ್ದೀನಿ. ನಾನು ಅನ್ನವನ್ನು ತಿಂದಿದ್ದೀನಿ, ನನ್ನ ದೇಹವೂ ಕೂಡ ಅನ್ನವಾಗಿದೆ. ನಾನು ಆ ಪರಬ್ರಹ್ಮನ ಭವ್ಯ ಮಂದಿರದ ಬೀಜಾಕ್ಷರದ ಪ್ರಾಣವಾಗಿದ್ದೀನಿ. ಈ ಭೂಮಿಯ ಮೇಲೆ ಪ್ರತಿಯೊಂದು ಜೀವಿಯೂ ಕೂಡ ಇನ್ನೊಂದು ದೇಹದ ಆಸರೆಯ ಮೇಲೆಯೇ ತನ್ನ ಅನ್ನವನ್ನು ಹುಟ್ಟಿಸ್ಕೋಬೇಕು. ಅಂತಹ ಅನಿವಾರ್ಯತೆ ಇದೆ. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ದೇಹವೂ ಕೂಡ ಅನ್ನವಾಗಿ ಇನ್ನೊಂದು ದೇಹವನ್ನು ಸೇರಲಿ. ಆಗ ಆ ದೇಹವು ಪೋಷಣೆ ಪಡೀತಾ ಮುಂದುವರಿಲಿ. ನನ್ನದು ಮುಗೀತು, ನಾನು ನೇಪಥ್ಯಕ್ಕೆ ಸರಿತೀನಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ಇದಕ್ಕೆ ಕೆಲವು ಉದಾಹರಣೆಗಳನ್ನು ಕೂಡ ಕೊಡಬಹುದು. ಜೀವಂತ ಉದಾಹರಣೆಗಳು ಅಂತಂದರೆ, ಈ ಕೆಲವು ಜನಾಂಗಗಳಲ್ಲಿ, ಪಾರ್ಸಿ ಜನಾಂಗದಲ್ಲಿ ಒಂದು ವಿಶೇಷವಾದಂತಹ ಒಂದು ಆಚರಣೆ ಇದೆ. ಅಲ್ಲಿ ಮನುಷ್ಯ ಮೃತನಾದ ನಂತರ ಆ ದೇಹವನ್ನು ಹೂಳುವುದಾಗಲಿ ಸುಡುವುದಾಗಲಿ ಮಾಡೋದಿಲ್ಲ. ಅವರು ಎಲ್ಲಿ ಹದ್ದುಗಳು ಜಾಸ್ತಿ ವಿಹಾರ ಮಾಡ್ತಾ ಇರ್ತವೋ ಅಂತಹ ಜಾಗದಲ್ಲಿ ಮೃತನ ಶರೀರವನ್ನು ಇಟ್ಟು ಬರ್ತಾರೆ. ಆಗ ಹದ್ದುಗಳು ಆ ಶರೀರವನ್ನು ತಿಂದರೆ ಆ ಆತ್ಮಕ್ಕೆ ಮುಕ್ತಿ ಅಂತ ಅವರಲ್ಲಿ ಒಂದು ನಂಬಿಕೆ ಇದೆ. ಅಂದರೆ ನನ್ನ ದೇಹವು ನಾನು ಸತ್ತ ನಂತರವೂ ಕೂಡ ವ್ಯರ್ಥವಾಗಬಾರ್ದು, ಇನ್ನೊಂದು ಜೀವಿಗೆ ಆಹಾರವಾಗಬೇಕು ಅಂತಕ್ಕಂತಹ ಒಂದು ಉನ್ನತವಾದಂತಹ ಒಂದು ಆದರ್ಶವನ್ನು ಆ ಧರ್ಮ ಪಾಲಿಸ್ತಾ ಇದೆ. ಆ ಧರ್ಮಕ್ಕೆ ನಮ್ಮದೊಂದು ನಮಸ್ಕಾರ ಇದೆ. ಇದೇ ರೀತಿ ಶೃಂಗೇರಿಯ ಹಿಂದಿನ ಜಗದ್ಗುರುಗಳಾದಂತಹ ಶ್ರೀ ಚಂದ್ರಶೇಖರ ಭಾರತಿ ಸ್ವಾಮಿಗಳು ಕೂಡ ತಮ್ಮ ದೇಹವನ್ನು ತಮ್ಮ ಮರಣಾನಂತರ ನೀರಿನಲ್ಲಿ ವಿಸರ್ಜಿಸಬೇಕು ಅಂತ ಹೇಳ್ತಾ ಇದ್ರಂತೆ. ಆಗ ನೀರಿನಲ್ಲಿರ್ತಕ್ಕಂತಹ ಮೀನುಗಳು, ಮೊಸಳೆಗಳು ಆ ತಮ್ಮ ದೇಹವನ್ನು ತಿಂದು ಮುಕ್ತಿ ಕೊಡಲಿ, ಅವುಗಳಿಗೆ ನನ್ನ ದೇಹ ಆಹಾರವಾಗಲಿ ಅನ್ನತಕ್ಕಂತಹದ್ದು ಅವರ ಹೆಬ್ಬೈಕೆಯಾಗಿತ್ತಂತೆ. ಈ ರೀತಿ ನಮ್ಮ ಮರಣಾನಂತರ ನಮ್ಮ ದೇಹವು ಇನ್ನೊಂದು ಪ್ರಾಣಿಗೆ ಆಹಾರವಾಗಲಿ ಅಂತ ಯೋಚನೆ ಮಾಡುವಂಥ ಒಂದು ಅತ್ಯುನ್ನತ ಆದರ್ಶವನ್ನು ಈ ಪದ್ಯ ಹೇಳ್ತಾ ಇದೆ. ಅದೇ ರೀತಿ ನನ್ನ ದೇಹವನ್ನು ಆ ಪರಬ್ರಹ್ಮನು ನನ್ನ ಮರಣಾನಂತರ ಇನ್ನೊಂದು ಪ್ರಾಣಿಗೆ ಕೊಟ್ಟರೆ, ಆಗ ಬೆಂದ ಒಡಲುಗಳು, ಅಂದರೆ ಆ ಜಠರಾಗ್ನಿಯಿಂದ ಬೆಂದಂತಹ ಒಂದು ಒಡಲಿಗೆ ನನ್ನ ದೇಹವನ್ನು ಕೊಟ್ಟರೆ, ಆಗ ಆ ಬಹುಗುಣನಾದಂಥ ಪರಬ್ರಹ್ಮನು ನನ್ನನ್ನು ಪೊರೆದ, ನನ್ನನ್ನು ಕಾಪಾಡ್ದ ಅಂತ ನಾನು ಭಾವಿಸ್ತೀನಿ. ನೊಂದವರ ಕುಂದಿಸುತ್ತ ತಮ್ಮದನು ತಾವುಣುವ ನಿಂದ್ಯಜನ ಪಾಪವನೇ ನೊಂದವರ ಕುಂದಿಸುತ್ತ ತಮ್ಮದನು ತಾವುಣುವ ನಿಂದ್ಯಜನ ಪಾಪವನೇ ಉದರದಲ್ಲಿ ಜಡಿದುಡುಗಿ ಒಂದು ದಿನ ರೋಗಗಳ ನೆಲೆಯಾಗಿ ಕ್ರಿಮಿಗಳಿಗೆ ಬಿಂದಿಗೆಯ ಪಕ್ವಾನ್ನವಾಗುತ್ತ ನಶಿಸುವರು ಬಿಂದಿಗೆಯ ಪಕ್ವಾನ್ನವಾಗುತ್ತ ನಶಿಸುವರು ಅಂದದರ್ಕನು ಪಸರಿಸಿ ಹರಿತ್ತಿನೊಳಸಂದುಗೊಂದುಗಳ ಸವರಿ ಸೃಜಿಸುವ ಅನ್ನವದು ನಾನೇ ಈ ಭೂಮಿಯ ಮೇಲೆ ಒಂದು ಜನಾಂಗ ಇಲ್ಲ, ಒಂದೇ ಜಾತಿ ಇಲ್ಲ, ಒಂದೇ ಪ್ರಭೇದವಿಲ್ಲ. ಮನುಷ್ಯ ಇದ್ದಾನೆ, ಪ್ರಾಣಿಗಳಿವೆ, ಪ್ರಾಣಿಗಳಲ್ಲಿ ಲಕ್ಷಾಂತರ ಬಗೆಗಳಿವೆ, ಸಸ್ಯಗಳು ಕೋಟ್ಯಾಂತರ ಇವೆ. ಹೀಗಿರ್ತಕ್ಕಂಥ ಒಂದು ಪ್ರಕೃತಿಯ ನಿಯಮದ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕು. ಹಾಗೆ ನಡ್ಕೊಂಡು ಹೋಗ್ದೇ
ಯಾರು ನೊಂದಿದಾರೋ ಅಂತಹವರನ್ನು ಮತ್ತಷ್ಟು ನೋಯಿಸ್ತಾ ಅವರ ಅನ್ನವನ್ನು ಕಿತ್ತುಕೊಂಡು ಯಾರಿಗೂ ಏನೂ ಕೊಡದೆ ನಮ್ಮ ದುಡಿಮೆಯನ್ನು ನಾವೇ ತಿಂತಾ ಇದ್ದರೆ ಅಂತಹ ಜನ, ಅಂತಹ ನಿಂದ್ಯ ಜನ ಅನ್ನವನ್ನು ತಿನ್ನೋದಿಲ್ಲ, ಅವರು ಪಾಪವನ್ನೇ ತಿಂತಾರೆ. ಆ ಪಾಪವನ್ನು ತಮ್ಮ ಹೊಟ್ಟೆ ಒಳಗಡೆ ತಮ್ಮ ಉದರದಲ್ಲಿ ಜಡಿದು ಅಡುಕಿಸ್ತಾರಂತೆ. ಹಾಗೆ ಮಾಡ್ತಾ 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 ಒಂದು ದಿನ ಅವರು ರೋಗಗಳಿಗೆ ನೆಲೆಯಾಗ್ತಾರಂತೆ, ರೋಗಗಳಿಗೆ ಮನೆಯಾಗ್ತಾರಂತೆ, ಕ್ರಿಮಿಗಳಿಗೆ ಊಟವಾಗ್ತಾರಂತೆ. ಅವರ ದೇಹ ಕ್ರಿಮಿಗಳಿಗೆ ಅನ್ನವಾಗುತ್ತಂತೆ. ಹಾಗಾಗಿ ಅವರು ನಶಿಸ್ತಾರಂತೆ. ಹಾಗಾಗಿ ಬೇರೆಯವರ ಕೈಯಲ್ಲಿರ್ತಕ್ಕಂತಹ ಅನ್ನವನ್ನು ಕಿತ್ತುಕೊಳ್ಳದೆ ನಮ್ಮ ಶ್ರಮದಲ್ಲಿ ನಾವು ದುಡಿದಂಥದ್ದನ್ನು ಸಾಧ್ಯವಾದರೆ ಬೇರೆಯವರು ಕೊಡೋಣ, ಇಲ್ಲದೇ ಇದ್ರೆ ಸಾಕು, ನಮ್ಮಲ್ಲಿರುವಷ್ಟು ಸಂತೋಷ ಪಡೋಣ. ಅಥವಾ ನಮ್ಮಲ್ಲಿ ವಿಪುಲವಾಗಿದ್ದರೆ ಬೇರೆಯವರು ಕೊಡೋಣ. ಕೊಡದೇನೆ ಎಲ್ಲವನ್ನೂ ನಾವೇ ತಿಂದು ನಾವೇ ಇಟ್ಕೊಂಡ್ರೆ ಅದು ಹೊಟ್ಟೆಯಲ್ಲಿ ಹುಳುವಾಗುತ್ತೇ ಹೊರತು ಅಮೃತವಾಗುವುದಿಲ್ಲ ಅಂತಕ್ಕಂಥದ್ದು ಈ ಮಂತ್ರದ ಅತ್ಯುನ್ನತ ಆದರ್ಶದ ಮಾತುಗಳು. ಇಲ್ಲಿಗೆ ಈ ತೈತ್ತಿರಿಯೋಪನಿಷತ್ತಿನ 3ನೆಯ ಪ್ರಶ್ನೆ ಭೃಗುವಲ್ಲಿ ಮುಗಿಯಿತು. ಒಟ್ಟು ನಾವು ಈ ಮೂಲಕ, ಈ ಕಾವ್ಯದ ಮೂಲಕ 4 ಉಪನಿಷತ್ತುಗಳನ್ನು ಕರ್ನಾಟಕದ ಜನರ ಮುಂದೆ ಇಡ್ತಾ ಇದ್ದೀವಿ. ಈ ಉಪನಿಷತ್ತುಗಳು ಅತ್ಯುನ್ನತವಾದಂತಹ ಆದರ್ಶವನ್ನು ಪ್ರಚಾರ ಮಾಡ್ತಾ ಇವೆ. ಈ ಉಪನಿಷತ್ತುಗಳ ಬೆಂಬಲದಿಂದ ಭಾರತ ದೇಶದ ಮತ್ತು ವಿಶ್ವದ ಎಲ್ಲ ಕಡೆಯ ಜನರು ಸಮೃದ್ಧಿಯನ್ನು ಪಡೆಯಲಿ, ಮನಃಶಾಂತಿಯನ್ನು ಪಡೆಯಲಿ, ಸಕಲ ಜೀವರಾಶಿಗಳೂ ಕೂಡ ಸಂತೋಷ ಪಡಲಿ, ಈ ಭೂಮಿಯ ಮೇಲಿರತಕ್ಕಂತಹ ಗಡಿರೇಖೆಗಳು ಅಳಿಸಿ ಹೋಗಲಿ, ಮನುಷ್ಯನು ವಸುಧೈವ ಕುಟುಂಬಕನಾಗಿ ಒಂದೇ ಭೂಮಿ, ಒಂದೇ ಮನುಷ್ಯ, ಒಂದೇ ಜೀವಕೋಟಿ, ಒಂದೇ ಸಸ್ಯರಾಶಿ, ಇಂತಹ ಭಾವನೆಗಳಿಂದ ಸಹಬಾಳ್ವೆ ಮಾಡ್ತಾ ಎಲ್ಲರೂ ಒಟ್ಟಾಗಿ ಹೋಗೋಣ, ಎಲ್ಲರೂ ಒಂದಾಗೋಣ ಅನ್ನತಕ್ಕಂಥದ್ದೇ ಈ ಕಾವ್ಯದ ಆಶಯ. ಈ ಆಶಯ ಜನರ ಪ್ರತಿಸ್ಪಂದದ ಮೇಲೆ ನಿಂತಿದೆ. ಜನರು ಈ ಕೃತಿಯನ್ನು ಪ್ರೋತ್ಸಾಹಿಸಿದರೆ ಇಂತಹ ಮತ್ತಷ್ಟು ಕೃತಿಗಳನ್ನು ನಾವು ನಮ್ಮ ಕರ್ನಾಟಕದ ಜನರ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯವರಾಗಲಿ, ಎಲ್ಲರೂ ಒಂದೇ. ಈಗ ಒಂದು ಮಂಗಳ ಶ್ಲೋಕದ ಜೊತೆ ನಮ್ಮ ಈ ಒಂದು ಪ್ರಯತ್ನವನ್ನು ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಪ್ರಾರ್ಥನೆ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓ